ಹಾಯ್ ಫ್ರೆಂಡ್ಸ್, ಮನೆಯಲ್ಲೇ 5 ನಿಮಿಷ ಮಾಡುವ ನೂಡಲ್ಸ್ ರೆಸಿಪಿ ಹೇಗೆ ಅಂತ ತೋರಿಸ್ತೀವಿ, ನೋಡ್ಕೊಳ್ಳಿ. ನೀರು ಒಂದು ಪ್ಯಾನ್ ಇಟ್ಕೋಬೇಕು. ಒಂದು ಪ್ಯಾನಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಆಮೇಲೆ ಕಾದ್ಮೇಲೆ ನೂಡಲ್ಸ್ ಹಾಕೋಬೇಕು. ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಹಾಕ್ಕೊಳ್ಳಿ. ನಾವಿವಾಗ ಇಬ್ಬರಿಗೆ ಮಾಡ್ತಿದ್ದೀವಿ. ಈ ಥರ ಬರಬೇಕು ಫ್ರೆಂಡ್ಸ್. ಇದು ಈ ಥರ ಬಾಯ್ಲ್ ಆಗಬೇಕು ನೀಟಾಗಿ. ಇವಾಗ ಇದು ಬಾಯ್ಲ್ ಆಗಿದೆ. ಇವಾಗ ಇದನ್ನ ಸೋಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ಇಲ್ಲಿ ಪ್ಯಾನ್ ಈ ರೀತಿ ಸೋಸ್ಕೊಂಡ್ಮೇಲೆ ಒಂದು ಫುಲ್ ಬೆಳ್ಳುಳ್ಳಿ, ಒಂದು ಸ್ಪೂನ್ ಹಾಫ್ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಜಜ್ಕೊಳ್ಬೇಕು. ಸ್ವಲ್ಪ ಒಂದು ನೀರು ಹಾಕೊಳ್ಬೇಕು. ನೋಡಿ, ನೀವು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಇವಾಗ ಪೇಸ್ಟ್ ರೆಡಿ ಆಗಿದೆ ನೋಡಿ. ಈ ಥರ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಪ್ಯಾನಲ್ಲಿ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು, ಸ್ವಲ್ಪ ಆಯಿಲ್ ಸಾಕು, ಜಾಸ್ತಿ ಬೇಡ. ನೋಡಿ, ನಾನು ಇಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಅಷ್ಟು ಆಯಿಲ್ ಹಾಕೊಳ್ಳಿ. ಆಯಿಲ್ ಈಗ ಕಾದಿದೆ. ಇವಾಗ ಅದಕ್ಕೆ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ನ ಆಯಿಲ್ ಒಳಗಡೆ ಹಾಕ್ತಾ ಇದ್ದೀವಿ. ಹಾಕೊಂಡ್ಮೇಲೆ ಮ್ಯಾಗಿ ಜೊತೆ ಕೊಟ್ಟಿರ್ತಾರಲ್ಲ ಮಸಾಲಾ ಪೌಡರ್, ಆ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಫಾರ್ 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಅದು ಹಾಕಿರೋ ಖಾರದ್ದು ಸ್ಮೆಲ್ ಎಲ್ಲ ಹೋಗೋ ತನಕ, ಹಸಿ ವಾಸನೆ ಹೋಗೋ ತನಕ. ಮಾಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ತಳ ಹತ್ಬಿಡುತ್ತೆ. ನೋಡಿ, ಈ ರೀತಿ ಫ್ರೈ ಆದ್ಮೇಲೆ ಈ ಬೇಯಿಸಿರೋ ಮ್ಯಾಗಿ ಹಾಕೊಳ್ಳಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕ ಇಷ್ಟ ಆಗ್ತಾ ಇದ್ದೀನಿ ನಾನು. ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮ್ಯಾಗಿ ರೆಡಿ ಆಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇಷ್ಟೇ 5 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಒಂದ್ಸಲ ಟ್ರೈ ಮಾಡಿ ನೋಡಿ.